ಈಗ ಬಿಜೆಪಿ ಕಳೆದ ಹಗರಣಗಳ ಬಗ್ಗೆ ತನಿಖೆ ನೋಡಿ, ಸುಮಾರು ಹಗರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ. ಈಗಾಗಲೇ ಒಂದೊಂದಾಗಿ ನಾವು ತನಿಖೆ ಮಾಡಿ ತನಿಖೆ ಒಂದು ಹಂತ ತಲುಪಿದ ಮೇಲೆ ಚಾರ್ಜ್ ಶೀಟ್ಗಳು ಹಾಕಿದ್ದೀವಿ, ಹಾಕ್ತಾನೇ ಇದ್ದೀವಿ. ಈಗ ನಿನ್ನೆ ಕೂಡ ಒಂದು ಚಾರ್ಜ್ ಶೀಟ್ ಹಾಕಿದ್ವಿ. ಸತತವಾಗಿ ಈಗ ಅದು ಬೋವಿ ನಿಗಮ ಇರ್ಬೋದು, ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಆಮೇಲೆ ಬೇರೆ ಇನ್ನೂ ಜಂತಕಲ್ಲು ಗಣಿ ಹಗರಣದಿರ್ಬೋದು, ಇಂಥದ್ದು ಎಲ್ಲ ಒಂದೊಂದೇ ನಾವು ತನಿಖೆ ಮಾಡಿ ಒಂದು ಹಂತ ತಲುಪಿದಾಗ ಚಾರ್ಜ್ ಶೀಟ್ ಹಾಕ್ತೀವಿ. ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ತೀವಿ, ಅದನ್ನು ಬಿಡೋದಿಲ್ಲ. ಸರ್, KS ಪರೀಕ್ಷೆಯನ್ನ ಮುಂದೂಡಿ ಅಂತೇಳಿ ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್, ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ, ನಮಗೆ ಸಮಯ ಸಾಕಾಗ್ತಾ ಇಲ್ಲ. ಮತ್ತೆ ಅದೇ ಈಗಾಗಲೇ 2 ಸರಿ ಮುಂದೂಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಚರ್ಚೆ ಮಾಡಿದಾಗ ಅಷ್ಟೇ ನಮ್ಗೆ ಗೊತ್ತಾಗಿದ್ದು. ಈಗ 2 ಬಾರಿ ಮುಂದಕ್ಕೆ ಹಾಕಿದ್ದಾರೆ. ಈಗ ಅಲ್ಲಿ UGC ಅವರು ಅಲ್ಲಿ ಬೇರೆ ಕೇಂದ್ರದಲ್ಲಿ ಕೂಡ ಅವರು ಮುಂದಕ್ಕೆ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರದ್ದು ಆಗಿದೆ, ಕ್ಲಾಶ್ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ನಾವು 1 ವಾರದೊಳಗಾಗಿ ಪರೀಕ್ಷೆ ಮಾಡಬೇಕು ಅಂತ ನಿನ್ನೆ ದಿವಸ ಕ್ಯಾಬಿನೆಟ್ಟಲ್ಲಿ ಇನ್ಫಾರ್ಮಲ್ ಆಗಿ ತೀರ್ಮಾನ ಮಾಡಿದ್ದಾರೆ.